ವೈಯಕ್ತಿಕ ದ್ವೇಷಕ್ಕೆ 2 ವರ್ಷದಿಂದ ಬೆಳೆಸಿದ್ದ ಅಡಿಕೆ ಹಾಗೂ ಫಸಲಿಗೆ ಬಂದಿದ್ದ 500 ಬಾಳೆಯನ್ನ ಕಡಿದು ಕಿಡಿಗೇಡಿಗಳು ಕ್ರೌರ್ಯ ಮೆರೆದಿದ್ದಾರೆ. ಇದೆಲ್ಲಪ್ಪ ಅಂತೀರಾ? ಹಾಗಾದ್ರೆ ಮಿಸ್ ಮಾಡದೆ ಈ ಸ್ಟೋರಿ ನೋಡಿ. ವೈಯಕ್ತಿಕ ದ್ವೇಷಕ್ಕೆ ಕಿಡಿಗೇಡಿಗಳಿಂದ ಅಡಿಕೆ ಬಾಳೆ ನಾಶ. ಕಿಡಿಗೇಡಿಗಳ ಕೃತ್ಯಕ್ಕೆ ರೈತನಿಗೆ 2 ಲಕ್ಷ ರೂಪಾಯಿ ನಷ್ಟ. ಒಂದು ಕಡೆ ಕಡಿದು ಹಾಕಿರುವ ಬಾಳೆ, ಮತ್ತೊಂದು ಕಡೆ ಅಡಿಕೆ ಗಿಡ. ಅಷ್ಟೇ ಅಲ್ಲದೆ ಪೈಪ್ ಗೇಟ್ ವಾಲ್ಗಳನ್ನ ಧ್ವಂಸ ಮಾಡಿರೋದ್ರಿಂದ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವ ರೈತರು. ಈ ದೃಶ್ಯ ಎಲ್ಲ ಕಂಡು ಬಂದಿದ್ದು ಸಕ್ಕರೆ ನಾಡು ಮಂಡ್ಯದಲ್ಲಿ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಸೊಳ್ಳೆಪುರ ಗ್ರಾಮದಲ್ಲಿ ತಡರಾತ್ರಿ ನಡೆದಿದೆ. ವೈಯಕ್ತಿಕ ದ್ವೇಷಕ್ಕೆ ಕಿಡಿಗೇಡಿಗಳು ಜಮೀನಿನಲ್ಲಿ ಬೆಳೆದಿದ್ದ ಅಡಿಕೆ, ಬಾಳೆ ನಾಶಪಡಿಸಿದ್ದಾರೆ. ಗ್ರಾಮದ ರೈತ ರವಿ ಎಂಬುವರಿಗೆ ಸೇರಿದ 500 ಅಡಿಕೆ ಸಸಿ ಹಾಗೂ ಫಸಲಿಗೆ ಬಂದಿದ್ದ 500ಕ್ಕೂ ಹೆಚ್ಚು ಬಾಳೆಯನ್ನ ಕಡಿದು ನೆಲಕ್ಕೆ ಉರುಳಿಸಿದ್ದಾರೆ. ಇನ್ನು ರೈತ ರವಿ 2 ವರ್ಷಗಳಿಂದ ಸಾಲ ಮಾಡಿ ಅಡಿಕೆ ಸಸಿಗಳನ್ನ ಬೆಳೆಸಿದ್ರು. ಫಲ ಬಿಡುತ್ತಿದ್ದ ಬಾಳೆ ಗಿಡಗಳು ಕಡಿದು ಪೈಪ್ ಗೇಟ್ ವಾಲ್ಗಳನ್ನ ಧ್ವಂಸ ಮಾಡಿದ್ದಾರೆ. ವೈಯಕ್ತಿಕ ದ್ವೇಷಕ್ಕೆ ರಾತ್ರಿ ತೋಟಕ್ಕೆ ನುಗ್ಗಿ ಅಡಿಕೆ, ಬಾಳೆ ಗಿಡಗಳು ನಾಶ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಕಿಡಿಗೇಡಿಗಳ ಕೃತ್ಯದಿಂದ ಸುಮಾರು 2 ಲಕ್ಷ ನಷ್ಟಕ್ಕೆ ಸಿಲುಕಿ ರೈತ ಕಂಗಾಲಾಗಿದ್ದಾನೆ. ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹ ಹಾಗೂ ಪರಿಹಾರ ಮನವಿ ಮಾಡಿದ್ದಾರೆ. ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋಡಿಮಾರಳ್ಳಿ ಗ್ರಾಮದಲ್ಲಿ ನನ್ನ ಜಮೀನಿದೆ. ಒಂದು 2.5 ಎಕರೆಯಷ್ಟು ಜಮೀನು, ಅಕ್ಕಪಕ್ಕ ಸೇರಿ 4 ಎಕರೆ ಜಮೀನಿದೆ. ನಾನು 2 ಎಕರೆ ಜಮೀನಲ್ಲಿ ಅಡಿಕೆ, ತೆಂಗು, ಬಾಳೆ ಇಷ್ಟನ್ನು ಮಾಡಿದ್ದೆ. ಸಾಲ ಮಾಡಿ ಬಾಳೆ, ತೆಂಗು, ಅಡಿಕೆ ಮಾಡಿ 1.5 ವರ್ಷದ ಗಿಡಗಳು. ಇನ್ನೇನು ಬಾಳೆ ಅಂತೂ ಬಾಳೆ ಇನ್ನೊಂದು 9 ತಿಂಗಳು 10 ತಿಂಗಳಲ್ಲಿ ಬಾಳೆ ಬರಬೇಕಾಗಿತ್ತು. ಅದನ್ನೆಲ್ಲ ನಾಶ ಮಾಡಿದ್ದಾರೆ. ಒಟ್ಟಲ್ಲಿ ವೈಯಕ್ತಿಕ ದ್ವೇಷಕ್ಕೆ ಅಡಿಕೆ ಹಾಗೂ ಬಾಳೆಯನ್ನ ಕಡಿದಿದ್ದು ಅವರ ವಿಕೃತ ಮನಸ್ಸನ್ನ ತೋರಿಸ್ತಾ ಇದೆ. ಯಾರು ಈ ಕೃತ್ಯ ಎಸಗಿದ್ದಾರೆ ಅವರ ವಿರುದ್ಧ ಸೂಕ್ತ ಕ್ರಮವಾಗಬೇಕು ಅನ್ನುವಂತಹ ಒತ್ತಾಯ ಕೇಳಿ ಬಂದಿದೆ. ಲಾರಾ ಪ್ರಸನ್ನ, ಜೀ ಕನ್ನಡ ನ್ಯೂಸ್, ಮಂಡ್ಯ.